ಸ್ನೇಹಿತರೆ, ಎಲ್ರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಇವತ್ತಿನ ಈ ಒಂದು ಹೊಸ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅಂತ ಹೇಳ್ತಾ ಶುರು ಮಾಡೋಣ. ನೋಡಿ, ಸ್ಫೂರ್ತಿ ಅಂತೇಳಿ ರಾಣಿ ಅಂತ ಮನೇಲಿ ಮುದ್ದಾಗಿ ಕರೀತಕ್ಕಂಥ ಒಂದು ಹೆಸರಾಗಿರುತ್ತೆ. ಬಳೆಪೇಟೆ ಸ್ನೇಹಿತರೆ ಅವ್ರದ್ದು ಸವಾಲು ಹಾಕಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕಾಚ ಯಾವ್ದು ಹಾಕಿದ್ದೀನಿ ಅಂತ ಹೇಳು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಬಟ್ಟೆ ಬಂದ್ಬಿಟ್ಟು ವಾರಕ್ಕೆ ಒಮ್ಮೆ ಮಾತ್ರ ಬದಲಾಯಿಸೋದು, ಓಕೆನಾ. ಬಟ್ಟೆ ಒಗೆದು ಮೈಕೈ ಎಲ್ಲ ನೋವು ಬರುತ್ತೆ, ಆ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಬಟ್ಟೆ ಒಗೆಯಲ್ಲ. ವಾಷಿಂಗ್ ಮಿಷಿನ್ ಇದ್ರೂ ಕೂಡ ಇವರು ಜಾಸ್ತಿ ಬಟ್ಟೆನ ಧರಿಸಲ್ಲ ಮತ್ತು ಜಾಸ್ತಿ ಬಟ್ಟೆನ ಯೂಸ್ ಮಾಡಲ್ಲ. ಹಾಗೆ ಇವರು ಜಾಸ್ತಿ ಒಗೆಯಲ್ಲ, ವಾಶ್ ಮಾಡಲ್ಲ ಅಂತಕ್ಕಂಥದ್ದು ಹೇಳ್ಬೋದು. ಇನ್ನು ಇವ್ರದ್ದು ಸ್ನೇಹಿತರೆ 3.8 ಎಕರೆ ಲೇಔಟ್ ಇದೆ, ಒಂದು ಲ್ಯಾಂಡು. ಅದ್ರ ಬಗ್ಗೆಯೂ ಸಹ ಸಾಕಷ್ಟು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವರು ಕೆಲವೊಂದು ವಿಚಾರಗಳನ್ನ ಹೇಳ್ಕೊಂಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ನೋಡೋಣ. ವಾರಕ್ಕೆ ಒಂದು ಸಲ ಬಟ್ಟೆ ವಿಚಾರದಲ್ಲಿ ಅಷ್ಟೊಂದು ಗಮನವಿಲ್ಲ, ವಾರಕ್ಕೆ ಒಂದು ಬಾರಿ ಅಷ್ಟೇ ಕಾಚವನ್ನು ಬದಲಾವಣೆ ಮಾಡುವುದು. ಜೋರಾಗಿ ಒಗೆಯುವುದರಿಂದ ದಿನಕ್ಕೆ ಒಂದೊಂದು ಬಟ್ಟೆ ಹರಿಯುತ್ತಿದೆ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಜಾಸ್ತಿ ಒಗೆಯಲ್ಲ ಸ್ನೇಹಿತರೆ. ಅವತ್ತಿಂದ ಇವರು ಯಾವಾಗ ಬಟ್ಟೆ ಹರಿದೋಗ್ತಿತ್ತೋ ಅವಾಗಿಂದ ಬಿಟ್ಬಿಟ್ರು, ಜಾಸ್ತಿ ಒಗೆಯಕ್ಕೆ ಹೋಗಲ್ಲ. ಅದೇ ಕಾರಣಕ್ಕೋಸ್ಕರ ವೀಕ್ಲಿ ಒಂದು ಸಲ ಅಂತ ತೀರ್ಮಾನ ಕೈಗೊಂಡಿರೋದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇದಿಷ್ಟು ವಾರಕ್ಕೆ ಒಂದು ಸಲ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿನ ಇಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಅಭ್ಯಾಸಗಳು, ಇವ್ರಿಗೇನೆಲ್ಲ ಅಭ್ಯಾಸ ಇದೆ ಅಂತ ಅದನ್ನು ಕೂಡ ನೋಡೇ. ಮೊದಲನೇದಾಗಿ ಅಕಸ್ಮಾತಾಗಿ ಏನಾದರೂ ದೆಂಗುವಾಗ ಬಟ್ಟೆ ಹರಿದು ಹೋದರೆ ಹೊಸ ಬಟ್ಟೆ ತರಬೇಕಾಗುತ್ತೆ, ಇದು ಮೊದಲನೇದು. ಎರಡನೇದು ಬಂದ್ಬಿಟ್ಟು ಇದೇ ಬಣ್ಣದ ಬಟ್ಟೆ ಅದೇ ಬೇಕು ಅಂತ ಏನಿಲ್ಲ ಸರ್, ಒಟ್ಟಿನಲ್ಲಿ ಚೆನ್ನಾಗಿರೋದು ಇದ್ದರೆ ಯಾವುದಾದ್ರೂ ಸರಿನೇ ಹಾಕೋತೀನಿ ಅಂತಕ್ಕಂಥದ್ದು ಇಲ್ಲಿ ಈ ಮಾತಿನ ಮುಖಾಂತರ ಗೊತ್ತಾಗ್ತಾ ಇದೆ. ಸಂಪಿಗೆ ಚಿತ್ರ ಇರೋದು ಇದ್ದರೆ ಇನ್ನೂ ಆಸೆ ಹೆಚ್ಚಾಗುತ್ತೆ, ತೂತು ಉಬ್ಬುತ್ತೆ ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ದೋಸೆ ಥರ ತಟ್ಟಿ ದೆಂಗಾಡಬಹುದು ಅದಕ್ಕೆ ಅಂತ ಇಲ್ಲಿ ಇದಿಷ್ಟು ಅಭ್ಯಾಸಗಳ ಬಗ್ಗೆ ಇಲ್ಲಿ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ ಇವ್ರದ್ದು ಎಷ್ಟು ಎಕರೆ ಏನಪ್ಪ ಇದೆ ಅಂದರೆ 3.8 ಎಕರೆ ಇದೆ. ಇಷ್ಟಕ್ಕೂ ಇವರು ಲೇಔಟ್ ಮಾಡ್ತಾ ಇದ್ದಾರೆ, ಸಿಟಿ ಹತ್ರನೇ ಮಾಡ್ತಾ ಇರೋದು. 1,65,528 ಸ್ಕ್ವೇರ್ ಫೀಟ್ ಬರುತ್ತೆ. ಎಂಟ್ರೆನ್ಸ್ ಬಂದ್ಬಿಟ್ಟು ನಾರ್ತ್ ಸೈಡು, ಮೇನ್ ರೋಡ್ ಫೇಸಿಂಗು, ಶೇಪ್ ರೆಕ್ಟ್ಯಾಂಗ್ಯುಲರ್ ರೆಸ್ಯೂಮ್ಡ್, ಓರಿಯೆಂಟೇಷನ್ ಲಾಂಗರ್ ಈಸ್ಟ್ ವೆಸ್ಟ್ ಆರು ನಾರ್ತ್ ಸೌತ್ ಡಿಪೆಂಡಿಂಗ್ ಆನ್ ಫ್ಲಾಟ್ ಶೇಪ್ ಇದ್ರ ಮೇಲೆ ಮಾಡ್ಕೋಬೋದು ಸ್ನೇಹಿತರೆ, ಓಕೆನಾ. ಈ ಒಂದು ಒಳ್ಳೆ ಲೇಔಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಶಾಪ್ಸ್ ಓಪನ್ ನೋಡಿ, ಇಲ್ಲಿ ಶಾಪ್ಸ್ ಕೂಡ ಇರ್ತಕ್ಕಂಥದ್ದು. ಬೆಸ್ಟ್ ಡೈರೆಕ್ಷನ್ ಫಾರ್ ವೆಲ್ತ್ ಫುಟ್ಫಾಲ್ಗೆ. ಇನ್ನು ಪಾರ್ಕ್ ಇನ್ SC, ಕೀಪ್ ಎನರ್ಜಿ ಕ್ಲೀನ್ಗೆ, EB ರೂಮು, ವಾಟರ್ ಟ್ಯಾಂಕ್ ಇನ್ SW, ವಾಸ್ತು ಫೇವರೇಬಲ್, ಮೇನ್ ಗೇಟ್ ಅನ್ನು ನಾರ್ತ್ ವಿತ್ ಸೆಕ್ಯೂರಿಟಿ ಆಫೀಸು ಕೂಡ ಮಾಡ್ಕೋಬೋದು. ಅಷ್ಟೊಂದು ದೊಡ್ಡ ಲೇಔಟಲ್ಲಿ ಸ್ನೇಹಿತರೆ ಒಳ್ಳೇದು ಒಂದು ಲೇಔಟು, ಆಯಿತಾ. ಒಳ್ಳೆ ಚೆನ್ನಾಗಿ ಇರ್ತಕ್ಕಂಥ ಒಂದು ಲೇಔಟ್ ಅಂತ ಹೇಳ್ಬೋದು. ಇನ್ನು 25% ಮಾತ್ರ ಒಂದು ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಇರೋದು, ಅದನ್ನು ನೋಡ್ಬೋದು. ಸ್ಕ್ವೇರ್ ಫೀಟು 41,382 ಸ್ಕ್ವೇರ್ ಫೀಟ್ ಇದೆ ಈ ಒಂದು ಲ್ಯಾಂಡ್, ಓಕೆನಾ. ಇದಿಷ್ಟೇ ಇವತ್ತಿನ ವಿಡಿಯೋ.